ನೀರಿಲ್ದ ಯಾವ ಬೆಳೆ ಬರ್ತೈತಿ ದೋಸ್ತ. ನಾವು ಇವತ್ತು ಏಪ್ರಿಲ್ ಮಿಡ್ದಾಗಿದ್ದೆವು, ಬಿಸಿಲಂತೂ ಬೆಂಕಿ ಐತಿ. ಹಂಗಿದ್ಮೇಲೆ ಈ ಟೈಮ್ದಾಗ ಬೆಳೆಗಳಿಗೆ ಎಲ್ಲಕ್ಕಿಂತ ಹೆಚ್ಚು ಬೇಕಾಗಿರೋದು ಏನಂದ್ರೆ ನೀರ. ಬಟ್ ದೊಡ್ಡ ಪ್ರಾಬ್ಲಮ್ ಏನಿದೆ ಗೊತ್ತಿದ್ಯಾನ, ಎಲ್ಲ ಕಡೆ ನೀರಾವರಿ ಅಷ್ಟೊಂದು ಸಮರ್ಪಕವಾಗಿಲ್ಲ. ನೀರು ಇದಾವು ಭಾಳ ಕಡಿಮೆ ಇದಾವು, ಅರ್ಧ ಇಂಚ, 1 ಇಂಚ, 2 ಇಂಚ ಎಷ್ಟೇ ಇದಾವು ಅನ್ನೋ ರೈತರು ಭಾಳಷ್ಟಿದ್ದಾರು. ಹಂಗಿದ್ಮೇಲೆ ನಮ್ಮ ರೈತರಿಗೆ ಒಂದು ವಿಷಯದ ಬಗ್ಗೆ ಗೊತ್ತಿರಬೇಕು, ಏನಂದ್ರೆ ಬೆಳೆಯಲ್ಲಿ ನೀರಾವರಿ ಪದ್ಧತಿಗಳ ಬಗ್ಗೆ ನಾವು ತಿಳ್ಕೋಬೇಕು. ನೀರಾವರಿ ಪದ್ಧತಿಗಳು ಯಾವುದವು, ಎಷ್ಟಿದಾವು, ಎಷ್ಟು ಎಫೆಕ್ಟಿವ್ ಇದಾವು, ಅದರ ಪ್ರೈಸ್ ಏನೈತಿ, ಅದರ ಸ್ಪೆಸಿಫಿಕೇಷನ್ ಐತಿ, ಇದ್ರ ಬಗ್ಗೆ ನಾವು ಮಾತಾಡಕ್ಕೆ ಬಂದೆವು ದೋಸ್ತ. ಈ ವಿಡಿಯೋದಾಗ ಮೋಸ್ಟ್ ಫೇಮಸ್ ಆಗಿ ರೈತರು ಎಲ್ಲ ಕಡೆ ಯೂಸ್ ಮಾಡುತ್ತಿರುವಂಥ ನೀರಾವರಿ ಪದ್ಧತಿಗಳು ಯಾವುದವು, ಅದರದ ಪ್ರಯೋಜನಗಳು ಏನಿದಾವು, ಮತ್ತು ಅದರ ರೇಟ್ ಏನೈತಿ, ಒಂದು ವೇಳೆ ನೀವೇನಾದರೂ ಅಳವಡಿಸ್ಬೇಕಾಯ್ತು ಅದರ ರೇಟ್ ಏನೈತಿ, ಇದ್ರ ಬಗ್ಗೆ ನಾವು ತಿಳ್ಕೊಳೋ ದೋಸ್ತ. ಮೊದಲೇ ನೀರಾವರಿ ಪದ್ಧತಿ ದೋಸ್ತ ಹನಿ ನೀರಾವರಿ ಪದ್ಧತಿ ಅಂತ ಕರೀತಾರು. ಇಂಗ್ಲೀಷ್ನಾಗಿದ್ನ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂತ ಕರೀತಾರು. ಪೈಪ್ ಮುಖಾಂತರ ಒಂದೊಂದು ಹನಿ ಗಿಡದ ಬೇರುಗಳಿಗೆ ಮುಟ್ಟಿಸುವಂಥ ಒಂದು ಕೆಲಸ ಆತೈತಿ. ಇಲ್ಲಿ ಇದರಿಂದ ಏನು ಫಾಯ್ದೆ ಐತಿ, 60-70% ನಿಮ್ಮ ನೀರು ಉಳಿತೈತಿ. ಮತ್ತು ಡೈರೆಕ್ಟ್ಲಿ ಗಿಡದ ಬೇರಕ್ಕೆ ಹೋಗಿ ಮುಟ್ಟೋದ್ರಿಂದ ಗಿಡ ಚೆನ್ನಾಗಿ ಗ್ರೋತ್ ಆಗ್ತೈತಿ. ಯಾವ ಬೆಳೆಗಳ್ದಾಗ ನಾವು ಡ್ರಿಪ್ ಇರಿಗೇಷನ್ ಹಾಕ್ಬೋದು, ನೀವು ಯಾವುದೇ ರೀತಿಯ ವೆಜಿಟೇಬಲ್ ಬೆಳೆದಿದ್ದರಿಂದ ಅಲ್ಲಿ ಡ್ರಿಪ್ ಇರಿಗೇಷನ್ ಮಾಡ್ಬೋದು. ಬಾಳೆ ಗಿಡ, ದ್ರಾಕ್ಷಿ, ತೋಟಗಾರಿಕೆ, ಅಲ್ಲಿ ನೀವು ಡ್ರಿಪ್ ಇರಿಗೇಷನ್ನ ನೀವು ಯೂಸ್ ಮಾಡ್ಕೋಬೋದು. ಭಾಳ ಸಮರ್ಪಕವಾಗಿ ನಿಮ್ಗೆ ಹೆಲ್ಪ್ ಆಗ್ತೈತಿ. ನಾವು ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ ದೋಸ್ತ. ಪೈಪ್ ನಿಮ್ಗೆ 12 mm ದಿಂದ ಹಿಡಿದ 16 mm ತನಕ ನಿಮಗೆ ಪೈಪ್ ಸಿಗ್ತೈತಿ. ಒಂದು ತಾಸಿಗೆ ಎಷ್ಟು ನೀರು ಹೊರಗೆ ಹೋಗ್ತೈತಿ ಇದ್ರ ಬಗ್ಗೆ ನಾವು ನೋಡೋದಾಯ್ತಂದ್ರೆ 2 ಲೀಟ್ರದಿಂದ 8 ಲೀಟ್ರ್ ತನಕ ಒಂದು ತಾಸಿಗೆ ಒಂದು ಹೋಲ್ದಿಂದ ಹೊರಗೆ ಹೋಗುವಂಥ ಚಾನ್ಸಸ್ ಇದ್ದಿರ್ತೈತಿ. ಹಿಂಗಿದ್ಮೇಲೆ ಒಂದು ಸರ್ತಿ ನೀವು ತಂದು ನಿಮ್ಮ ಹೊಲದಾಗ ಅಳವಡಿಕೆ ಮಾಡಿದ್ರಿ ಅಂದ್ರೆ ಎಷ್ಟು ವರ್ಷ ತನಕ ಅದ್ರ ಲೈಫ್ ಇರ್ತೈತಿ. ನೀವು ಒಂದು ವೇಳೆ ಚಲೋ ಕ್ವಾಲಿಟಿ, ಚಲೋ ಕಂಪ್ನಿಯದ ಬ್ರ್ಯಾಂಡ್ ನೋಡಿ ಅಥವಾ ಕ್ವಾಲಿಟಿ ನೋಡಿ ತೊಗೊಂಡ್ಬಂದಿದ್ರಿ ಅಂದ್ರೆ ಮಿನಿಮಮ್ ಒಂದು 5 ವರ್ಷದಿಂದ ಹಿಡಿದು 8 ವರ್ಷ ತನಕ ಆ ಥರದ ಲೈಫ್ ಇರ್ತೈತಿ ದೋಸ್ತ. ರೇಟ್ ಎಷ್ಟದಾಗ ಬರ್ತೈತಿ ನೀವು ಡ್ರಿಪ್ ಇರಿಗೇಷನ್, ಅದು ಮತ್ತೆ ಡಿಪೆಂಡ್ ಆಗ್ತೈತಿ ಕ್ವಾಲಿಟಿ ಯಾವ್ದು, ಕಂಪ್ನಿ ಯಾವ್ದು ಅನ್ನೋದು. ಒಂದು ಮಿನಿಮಮ್ ಒಂದು 35,000ದಿಂದ ಹಿಡ್ಕೊಂಡು 55,000 ತನಕ ನಿಮಗೆ ಖರ್ಚು ಬರ್ತಿದ್ದಿ ಪ್ರತಿ ಎಕರೆ ನೀವೇನಾದರೂ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಅಳವಡಿಕೆ ಮಾಡೋರಿದ್ರಿ ಅಂದ್ರೆ. ಒಂದು ಇದಕ್ಕೆ ಅಡ್ವಾಂಟೇಜ್ ಏನು ಗೊತ್ತೈತಿ ಅಂತ ದೋಸ್ತ, ಬರೀ ನೀರು ಅಷ್ಟೇ ಅಲ್ಲ, ನೀವೇನಾದರೂ ಫರ್ಟಿಲೈಸರ್ಗಳನ್ನ ಕೊಡೋರಿದ್ರು ಕೂಡ ಈ ಡ್ರಿಪ್ ಪೈಪ್ ಮುಖಾಂತರ ನೀವು ಫರ್ಟಿಲೈಸರ್ಗಳನ್ನ ಕೊಡ್ಬೋದು. ಅದು ಇಲ್ಲಿ ನಿಮ್ಗೆ ಭಾಳಷ್ಟು ಹೆಲ್ಪ್ ಮಾಡ್ತೈತಿ. ಇನ್ನೊಂದು ಏನಂದ್ರೆ ಕಸ ಭಾಳ ಕಡಿಮೆ ಬೆಳಿತೈತಿ. ಯಾಕಂತ ಹೇಳ್ತಾನೆ ನಾನು ನಿಮ್ಗೆ, ನೀರು ಎಲ್ಲಿ ಬೇಕು ನೋಡು ಅಲ್ಲಿ ಮಾತ್ರ ಬೆಳ್ತಿರ್ತೈತಿ. ಹಂಗಿದ್ಮೇಲೆ ಎಲ್ಲ ಕಡೆ ಹೋದ್ರಕ್ಕೆ ಎಲ್ಲ ಕಡೆ ಕಸ ಬರುವಂಥ ಚಾನ್ಸಸ್ಗಳು ಭಾಳ ಕಡಿಮೆ ಆಗ್ತೈತಿ. ಗೌರ್ಮೆಂಟ್ದವ್ರ ನಿಮ್ಗೆ ಹನಿ ನೀರಾವರಿ ಪದ್ಧತಿ ನೀವೇನಾದರೂ ಮಾಡ್ಕೊಂಡಿದ್ರಿಂದ ಸಬ್ಸಿಡಿಗಳ ಕೊಟ್ಟಿದ್ದಾರು. ಯಾವ ಎತ್ತ ಅನ್ನೋದು ತಿಳ್ಕೊಂಡು ನೀವು ಆ ಸಬ್ಸಿಡಿ ಯೂಸ್ ಮಾಡ್ಕೊಂಡು ಏನಾದರೂ ಬೈ ಮಾಡಿದ್ರೆ ಇನ್ನಷ್ಟು ಕಡಿಮೆ ದರದಾಗ ನಿಮ್ಗೆ ಇದು ಅಳವಡನೆ ಆಗ್ತೈತಿ. ಇದ್ರ ಡಿಸ್ಅಡ್ವಾಂಟೇಜಸ್ಸು ಇದಾವೆ ದೋಸ್ತ. ಏನಂದ್ರೆ ನೀರು ಭಾಳಷ್ಟು ಕ್ಲೀನ್ ಆಗಿರೋದು ನೀರನ್ನ ನೀವು ಡ್ರಿಪ್ ಪೈಪ್ದಾಗ ಫ್ಲೋ ಮಾಡಬೇಕಾಗ್ತೈತಿ. ಇಲ್ಲ ಆಯ್ತಂದ್ರೆ ಏನಾಗ್ತೈತಿ, ಕೆಲವೊಂದು ವರ್ಷ ಆದಮೇಲೆ ಆ ಹೋಲ್ಗಳು ಎಂದ ನೋಡು ಅವ ಬ್ಲಾಕ್ ಆಗಿ ಪೂರಾ ಪೈಪ್ ವೇಸ್ಟ್ ಆಗುವಂಥ ಚಾನ್ಸಸ್ ಇದ್ದಿರ್ತೈತಿ. ಮತ್ತೊಂದು ಏನಂದ್ರೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಆ್ಯಸ್ ಯೂಶಲಿ ದೋಸ್ತ 50,000-60,000 ರೂಪಾಯಿ ನಿಮ್ಗೆ ಖರ್ಚು ಬರ್ತಿದ್ದಿ ಎಟ್ ಎ ಟೈಮ. ನೀವೇನು ಒಂದು ವೇಳೆ ಏನಾದರೂ ಸಬ್ಸಿಡಿ ತೊಗೋದಕ್ಕೆ. ಇದಿಷ್ಟಿತ್ತು ಡ್ರಿಪ್ ಇರಿಗೇಷನ್ ಸಿಸ್ಟಮ್ದ ಯೂಸ್ ಏನೈತಿ, ಎಲ್ಲಿ ಯೂಸ್ ಮಾಡ್ತಾರೋ, ಎಷ್ಟು ಖರ್ಚು ಬರ್ತಿದ್ದಿ ಅನ್ನೋದ್ರ ಬಗ್ಗೆ.